ಇದೊಂದು ವಿಷಯ ನಮಗೆಲ್ಲರಿಗೂ ಕಾಡಿರುತ್ತೆ, ನನಗೂ ಎಷ್ಟೋ ಸಲ ಕಾಡಿರುವಂಥ ವಿಷಯ ಇದು. ರೆಸ್ಪೆಕ್ಟ್ ಅನ್ನೋದು ಕೊಡುವಂಥದ್ದ ಅಥವಾ ರೆಸ್ಪೆಕ್ಟ್ ಅನ್ನುವಂಥದ್ದು ತಗೊಳ್ಳುವಂಥದ್ದ ಅಂತ. ಅಂದರೆ ಫಸ್ಟು ಇದನ್ನು ಡಿಸೈಡ್ ಮಾಡೋದಕ್ಕೂ ಮೊದಲು ಕೆಲವೊಂದು ವಿಷಯಗಳ ಬಗ್ಗೆ ಮಾತಾಡೋಣ. ಅಂದರೆ ರೆಸ್ಪೆಕ್ಟ್ ಈಸ್ ಟೇಕನ್ ಆರ್ ರೆಸ್ಪೆಕ್ಟ್ ಈಸ್ ಗಿವನ್ ಅನ್ನೋದನ್ನು ಡಿಸೈಡ್ ಮಾಡೋದಕ್ಕೂ ಮೊದಲು ಫ್ಯೂ ಥಿಂಗ್ಸ್ ವಿ ಹ್ಯಾವ್ ಟು ಕನ್ಸಿಡರ್. ಅಂದರೆ ರೆಸ್ಪೆಕ್ಟ್ ಅನ್ನೋದು ಇಂಪಾರ್ಟೆಂಟಾ, ಫಸ್ಟ್ ಇದನ್ನು ನಾವು ಡಿಸೈಡ್ ಮಾಡಬೇಕು. ರೆಸ್ಪೆಕ್ಟ್ ಎಲ್ಲರಿಗೂ ಇಂಪಾರ್ಟೆಂಟಾ? ಇಫ್ ಅಟ್ ಆಲ್ ದಟ್ ಈಸ್ ಇಂಪಾರ್ಟೆಂಟ್ ಟು ಎವ್ರಿ ಒನ್, ದೆನ್ ಎವ್ರಿ ಒನ್ ಡಿಸರ್ವ್ಸ್ ದ ರೆಸ್ಪೆಕ್ಟ್, ರೈಟ್? ಅವನು ಯಾರೇ ಆಗಿರಲಿ, ಅವನು ಒಬ್ಬ ಹುಚ್ಚ ಆಗಿರಲಿ, ಅವನೊಬ್ಬ ಬೆಗ್ಗರ್ ಆಗಿರಲಿ, ಅವನು ಬಡವ ಆಗಿರಲಿ, ಶ್ರೀಮಂತ ಆಗಿರಲಿ, ಒಬ್ಬ ಕಸ ಗೂಡ್ಸವನೇ ಆಗಿರಲಿ, ಅವನು ಒಬ್ಬ ವ್ಯಕ್ತಿ ಅಂದಮೇಲೆ, ಅವನು ಒಬ್ಬ ದೇವರ ಸೃಷ್ಟಿನೇ ಅಂದಮೇಲೆ ರೆಸ್ಪೆಕ್ಟ್ ಅನ್ನೋದು ಇಂಪಾರ್ಟೆಂಟೇ ಆಗಿದ್ದರೆ ಪ್ರತಿಯೊಬ್ಬ ವ್ಯಕ್ತಿಗೆ, ದೆನ್ ಎವ್ರಿ ಒನ್ ಶುಡ್ ಬಿ ರೆಸ್ಪೆಕ್ಟೆಡ್. ಅಂದರೆ ಸೊ ಸ್ಲೈಟ್ಲಿ ವಿ ಕ್ಯಾನ್ ಥಿಂಕ್ ಲೈಕ್ ರೆಸ್ಪೆಕ್ಟ್ ಈಸ್ ನಾಟ್ ಅರ್ನ್ಡ್. ರೆಸ್ಪೆಕ್ಟ್ ಅನ್ನೋದು ಅರ್ನ್ ಮಾಡುವಂಥದ್ದಲ್ಲ. ರೆಸ್ಪೆಕ್ಟ್ ಅನ್ನುವಂಥದ್ದು ಕಮ್ಯಾಂಡ್ ಮಾಡುವಂಥದ್ದು ಅಲ್ಲ. ರೆಸ್ಪೆಕ್ಟ್ ಅಂದರೆ ಡಿಮ್ಯಾಂಡ್ ಮಾಡುವಂಥದ್ದು ಅಲ್ಲ. ರೆಸ್ಪೆಕ್ಟ್ ಅಂದರೆ ತಗೊಳ್ಳುವಂಥದ್ದು ಅಲ್ಲ. ರೆಸ್ಪೆಕ್ಟ್ ಅಂದರೆ ಇಫ್ ಇಟ್ ಈಸ್ ಎ ನೀಡ್ ಫಾರ್ ಎವ್ರಿ ಒನ್, ಇಟ್ ಹ್ಯಾಸ್ ಟು ಬಿ ಗಿವನ್ ಟು ಎವ್ರಿ ಒನ್. ಅಂದರೆ ರೆಸ್ಪೆಕ್ಟ್ ಅನ್ನೋದು ಕೊಡುವಂಥದ್ದು ಅಲ್ವಾ? ಸೊ ಇದ್ರ ಬಗ್ಗೆ ಇನ್ನೂ ನಾವು ಹೇಳ್ತಾ ಹೋಗೋದಾದರೆ, ಯು ಮೈಟ್ ಥಿಂಕ್ ಲೈಕ್, ನಾನು ಕಾಲೇಜಲ್ಲಿ ಒಬ್ಬ ಪ್ರಿನ್ಸಿಪಾಲ್ಗೆ ರೆಸ್ಪೆಕ್ಟ್ ಕೊಡ್ತೀನಿ, ಪಿವೋನ್ಗೆ ಯಾಕೆ ರೆಸ್ಪೆಕ್ಟ್ ಕೊಡಬೇಕು? ನಾನೊಬ್ಬ ಶ್ರೀಮಂತ ವ್ಯಕ್ತಿಗೆ ರೆಸ್ಪೆಕ್ಟ್ ಕೊಡ್ತೀನಿ, ನಾನೊಬ್ಬ ಬಡವನಿಗೆ ಯಾಕೆ ರೆಸ್ಪೆಕ್ಟ್ ಕೊಡಬೇಕು? ಅಥವಾ ಯಾರೋ ಒಬ್ಬ ತುಂಬ ನಾಲೆಡ್ಜ್ ಇರೋ ಪರ್ಸನ್ಗೆ, ಮೇಧಾವಿಗೆ ರೆಸ್ಪೆಕ್ಟ್ ಕೊಡ್ತೀನಿ, ಯಾರೋ ಒಬ್ಬ ದಡ್ಡ ಇದ್ದರೆ ಅವನಿಗೆ ಯಾಕೆ ರೆಸ್ಪೆಕ್ಟ್ ಕೊಡಲಿ? ಈ ಥರ ಎಲ್ಲ ಥಿಂಕ್ ಮಾಡ್ತಾ ಹೋದರೆ, ಅಂದರೆ ಯಾರಾದರೂ ಕೇಳಿಕೊಂಡು ಆ ಪ್ರೊಫೆಷನಿಗೆ ಹೋಗಿರ್ತಾರ, ಆ ಪೊಸಿಷನಲ್ಲಿ ಅವ್ರು ಸರ್ವ್ ಮಾಡ್ತಾ ಇರ್ತಾರೆ, ಇಲ್ಲ ಅಲ್ಲ? ಸೊ ಎಲ್ಲರೂ ದೇವರ ಸೃಷ್ಟಿ, ನಾವೆಲ್ಲ ದೇವರಿಗೆ ರೆಸ್ಪೆಕ್ಟ್ ಕೊಡೋದಾದರೆ, ದೇವರನ್ನು ನಂಬೋದೇ ಆದರೆ, ಆಮೇಲೆ ಎಲ್ಲರೂ ಕೂಡ ರೆಸ್ಪೆಕ್ಟ್ ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ ಅಲ್ವಾ? ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ದೆನ್ ಇಟ್ ಹ್ಯಾಸ್ ಟು ಬಿ ಗಿವನ್. ಇಫ್ ಇಟ್ ಈಸ್ ಬಿಕಮಿಂಗ್ ಲೈಕ್ ಎ ಬೇಸಿಕ್ ನೀಡ್ ಫಾರ್ ಎವ್ರಿ ಒನ್. ಸೊ ರೆಸ್ಪೆಕ್ಟ್ ಈಸ್ ಮೋರ್ ಆಫ್ ಎ ಗಿವನ್ ಥಿಂಗ್ ದೆನ್ ಎ ಟೇಕನ್ ಥಿಂಗ್. ಇದಷ್ಟೇ ಅಲ್ಲ, ಆ ವ್ಯಕ್ತಿ ಒಬ್ಬ ಟೆರರಿಸ್ಟ್ ಇರಲಿ, ಒಬ್ಬ ಇರಲಿ, ಕಿಲ್ಲರಿ, ನಾನು ಅವರಿಗೆಲ್ಲ ರೆಸ್ಪೆಕ್ಟ್ ಕೊಡಬೇಕಾ ಬೇಡವಾ ಅಂತ ನೀವೇನಾದರೂ ಯೋಚನೆ ಮಾಡ್ತಾಯಿದ್ರೆ ಥಿಂಕ್ ಮಾಡಿ. ಆ ವ್ಯಕ್ತಿ ಆಗೋದಕ್ಕೂ ಮೊದಲು ಅವನು ಒಂದು ತಾಯಿಗೆ ಮುದ್ದು ಮಗನೇ ಆಗಿದ್ದ ಅಲ್ವಾ? ಆಮೇಲೆ ಯಾವುದೋ ಒಬ್ಬ ತಂದೆಯ ಒಂದು ಕನಸೇ ಆಗಿದ್ದ ಅಲ್ವಾ? ಅವನು ಮೊದಲು ಮುದ್ದು ಮಗ ಆಗಿದ್ದ, ಒಂದು ತಂದೆಯ ಕನಸಾಗಿದ್ದ ಅಂತ ಆದಮೇಲೆ ಆ ಒಬ್ಬ ವ್ಯಕ್ತಿ ಏನೇ ಕೆಟ್ಟ ದಾರಿ ಹಿಡಿದು ಏನೇ ಆಗಿದ್ದಾನೆ ಅಂತಂದ್ರೂ ಯಾಕೆ ಆ ಥರ ಆದ ಅವನು ಅನ್ನೋದನ್ನು ಯಾರಾದರೂ ಡಿಕೋಡ್ ಮಾಡಿದ್ದೀರಾ? ಅದ್ರ ಬಗ್ಗೆ ಥಿಂಕ್ ಮಾಡಿದ್ದೀರಾ? ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀರಾ? ಆ ಡಿಸ್ಕಸ್ ಮಾಡಿದ ನಂತರ ಅದಕ್ಕೆ ನೆಕ್ಸ್ಟು ಏನು ಮಾಡಬೇಕು ಅನ್ನೋದನ್ನು, ಮತ್ತು ಅದನ್ನು ಅವರು ರಿಪೀಟ್ ಮಾಡದೇ ಇರೋ ಥರ, ಮತ್ತು ಬೇರೆ ಯಾರು ಆ ದಾರಿ ಹಿಡಿದೇ ಇರೋ ಥರ ಏನು ಮಾಡಬೇಕು ಅನ್ನೋದನ್ನು ಇನ್ಫ್ಯಾಕ್ಟ್ ಕನ್ಸರ್ನ್ ಪೀಪಲ್ ಮಾಡಿದಾರ. ನಾವೆಲ್ಲ ಅದಕ್ಕೆಲ್ಲ ಕೈ ಜೋಡಿಸಿದ್ದೀವ? ಡೆಫಿನೆಟ್ಲಿ ನಾವೆಲ್ಲ ಅದನ್ನೆಲ್ಲ ಮಾಡಿಲ್ಲ. ಇನ್ಫ್ಯಾಕ್ಟ್ ಶಿಕ್ಷೆ ಕೊಡೋದಕ್ಕಷ್ಟೇ ನಮ್ಮ ಸಿಸ್ಟಮ್ ರೆಡಿ ಇದೆ. ಶಿಕ್ಷೆ ಕೊಡುತ್ತೆ, ಶಿಕ್ಷೆ ಕೊಟ್ಟು ಅಲ್ಲಿಗೆ ನಿಲ್ಲಿಸುತ್ತೆ. ಬಟ್ ಅದನ್ನು ರಿಪೀಟ್ ಆಗದೆ ಇರೋ ಥರ ನೋಡ್ಕೊಳ್ಳೋದಕ್ಕೆ ನಮ್ಮ ಸಿಸ್ಟಮ್ ಏನಾದರೂ ಮಾಡಿದೆಯಾ? ಎಜುಕೇಷನ್ ಸಿಸ್ಟಮಲ್ಲಿ ಚೇಂಜಸ್ ತಂದಿದೆಯಾ? ಸೊಸೈಟಿಯಲ್ಲಿ ಎಕನಾಮಿಕಲ್ ಪಾಲಿಸೀಸಲ್ಲಿ ಏನಾದರೂ ಚೇಂಜಸ್ ಮಾಡಿದೆಯಾ? ಇನ್ಫ್ಯಾಕ್ಟ್ ಎಕನಾಮಿಕ್ ಪಾಲಿಸೀಸ್ ಅಂದರೆ ಎಷ್ಟೋ ಜನ ಕೆಟ್ಟ ದಾರಿ ಹಿಡಿದಿರೋದೇ ದುಡ್ಡಿನ ಸಲುವಾಗಿ. ಸೊ ಅದರಿಂದ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತಂದರೆ ಅಲ್ಲಿ ಏನಾದರೂ ಅಮೆಂಡ್ಮೆಂಟ್ಸ್ ಆಗಿದೆಯಾ? ಈ ಥರ ಆಗದೆ ಇರೋದಕ್ಕೆ ಏನಾದರೂ ಮಾಡೋಕ್ಕಾಗಿದೆಯಾ? ಗೌರ್ನಮೆಂಟ್ಗಾಗಲಿ, ಈ ಕಾನ್ಸ್ಟಿಟ್ಯೂಷನ್ ಥ್ರೂ ಆಗಿರಲಿ, ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ ಆಗಿರಲಿ, ಅಕಾಡೆಮಿಷಿಯನ್ಸ್ ಆಗಿರಲಿ, ಎಕ್ಸ್ಪರ್ಟ್ಸ್ ಆಗಿರಲಿ, ಇವರೆಲ್ಲ ಮಾಡಿದ್ದಾರೆ? ಡೆಫಿನೆಟ್ಲಿ ಮಾಡಿಲ್ಲ. ನೀವು ಯಾರೇ ಒಬ್ಬ ವ್ಯಕ್ತಿಗೆ ಶಿಕ್ಷೆ ಕೊಟ್ಟರೆ ಒಂದು ವಿಷದ ಮರದ ಎಲೆಯನ್ನಷ್ಟೇ ಕಿತ್ತಾಕ್ದಂಗೆ, ಓಕೆ? ಯಾರೋ ಒಬ್ಬ ಶಿಕ್ಷೆ ತಪ್ಪು ಮಾಡ್ತಾನೆ, ಅವನಿಗೆ ಶಿಕ್ಷೆ ಕೊಡ್ತೀನಿ, ಅಲ್ಲಿಗೆ ನಿಲ್ಲಿಸ್ತೀನಿ ಅಂತ ಅಂದರೆ ಒಂದು ಎಲೆ ಕಿತ್ತಾಕ್ದಂಗೆ ಅಷ್ಟೇ. ಬಟ್ ಒಂದು ವಿಷದ ಮರದ ಬೇರು ಅಂತ ಇರುತ್ತೆ, ಅದನ್ನು ಸರಿ ಮಾಡಬೇಕು ಅಂತಂದರೆ ಬೇಸಿಂದನೇ ಸರಿ ಮಾಡಬೇಕು. ಬೇಸಿಂದ ಸರಿ ಮಾಡಬೇಕು ಅಂತಂದರೆ ಇವರೇ ಇರೋದು ಎಲ್ಲ, ಯಾರ್ಯಾರು ತಪ್ಪು ದಾರಿ ಹಿಡಿಯೋದಕ್ಕೆ. ಅಂದರೆ ಆ್ಯಸ್ ಎ ಸೊಸೈಟಿ ವಿ ಹ್ಯಾವ್ ಫೇಲ್ಡ್, ರೈಟ್? ಎವ್ರಿ ಒನ್ ಡಿಸರ್ವ್ಸ್ ರೆಸ್ಪೆಕ್ಟ್ ಅನ್ನಿಸ್ತಿದೆ ಅಲ್ವಾ? ಇನ್ಫ್ಯಾಕ್ಟ್ ಡೆಫಿನೆಟ್ಲಿ ಎವ್ರಿ ಒನ್ ಡಿಸರ್ವ್ಸ್ ರೆಸ್ಪೆಕ್ಟ್ ಆ್ಯಂಡ್ ಎವ್ರಿ ಒನ್ ಶುಡ್ ಗಿವ್ ರೆಸ್ಪೆಕ್ಟ್ ಟು ಅದರ್ ಇಂಡಿವಿಜುವಲ್. ಲೈಕ್ ಇಲ್ಲಿ ಯಾರೇನು ಇಲ್ಲಿ 1000 years ಬದುಕಿರೋದಿಲ್ಲ ಅಲ್ವಾ? ಆ್ಯಂಡ್ ಆಲ್ಸೋ ಇಲ್ಲಿ ಎಂಥದ್ದೇ ಬಿಲಿಯನಿಯರ್ ಇರಲಿ, ಅವನು ಕೂಡ ಟೈಮ್ ಬಂದಾಗ ಜಾಗ ಖಾಲಿ ಮಾಡಲೇಬೇಕು. ಹೀಗಿರುವಾಗ ಎಲ್ಲರಿಗೂ ರೆಸ್ಪೆಕ್ಟ್ ಅನ್ನೋದು ಇಂಪಾರ್ಟೆಂಟ್. ಅವರು ಬದುಕಿರೋವರೆಗೂ ಅವ್ರಿಗೆ ರೆಸ್ಪೆಕ್ಟ್ ಕೊಡಲೇಬೇಕು.
ಅವರು ಯಾವುದೋ ಒಂದು ಯಾರು ಕೇಳ್ಕೊಂಡು ಹುಟ್ಟಿರೋದಿಲ್ಲ. ನಾನು ಈ ಥರದ್ದೇ ಫ್ಯಾಮಿಲಿಯಲ್ಲಿ ಹುಟ್ಟಬೇಕು, ಇದೇ ಥರದ ಎಕನಾಮಿಕಲ್ ಸ್ಟೇಟಸ್ ಇರುವಂಥ ಮನೆಯಲ್ಲೇ ಹುಟ್ಟಬೇಕು, ಬಡವನಾಗೆ ಹುಟ್ಟಬೇಕು, ಅಥವಾ ಅವ್ನು ಜೆನೆಟಿಕಲಿ ಅವನು ಡಿಸೈಡ್ ಮಾಡಿರೋದಿಲ್ಲ. ಒಬ್ಬ ದಡ್ಡ ಆಗಬೇಕು ಅಂತಲೂ ಯಾರೂ ಡಿಸೈಡ್ ಮಾಡಿರೋದಿಲ್ಲ. ಅವನು ಯಾವುದೋ ಒಂದು ಎಜುಕೇಷನ್ ಮಾಡ್ತಾನೆ, ಯಾವುದೋ ಒಂದು ಜಾಬ್ ಸಿಗುತ್ತೆ, ಯಾವುದೋ ಒಂದು ಜಾಬ್ ಸೇರ್ಕೊತಾನೆ. ಅದು ಪಿವೋನ್ ಆಗಿರ್ಬೋದು, ಕಸ ಗುಡ್ಸೋನಾಗಿರ್ಬೋದು, ಅಥವಾ ಗಟ್ಟರ್ ಕ್ಲೀನ್ ಮಾಡೋನಾಗಿರ್ಬೋದು, ಅಂದರೆ ಚರಂಡಿ ಕ್ಲೀನ್ ಮಾಡೋನಾಗಿರ್ಬೋದು, ಅಲ್ಲಿ ಮುನ್ಸಿಪಾಲಿಟಿಯಲ್ಲೆಲ್ಲ ವರ್ಕ್ ಮಾಡೋರಾಗಿರ್ಬೋದು, ಕಸ ಎತ್ತೋರಾಗಿರ್ಬೋದು, ಯಾರೇನು ಕೇಳ್ಕೊಂಡು ಹೊಟ್ಟಿರ್ತಾರೆ. ಆಲ್ರೆಡಿ ದೇ ಆರ್ ಕರ್ಸು ಟು ಬಿ ಡೂಯಿಂಗ್ ಸಚ್ ವರ್ಕ್ಸ್ ಅಲ್ವಾ. ಆ ಥರದ ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ಆಲ್ರೆಡಿ ಅವ್ರು ಬೇಜಾರಲ್ಲಿರ್ತಾರೆ. ಅವರಿಗೆ ನಾವೇನಾದರೂ ಡಿಸ್ರೆಸ್ಪೆಕ್ಟ್ ಮಾಡಿದರೆ, ಅವರಿಗೆ ನಾವು ರೆಸ್ಪೆಕ್ಟ್ ಕೊಡದೇ ಇದ್ದರೆ, ಡೆಫಿನೆಟ್ಲಿ ದಟ್ ಈಸ್ ಎ ಶೇಮ್ ಆನ್ ಆಲ್ ಆಫ್ ಅಸ್. ಆ್ಯಂಡ್ ಎಲ್ಲರೂ ದೇವರ ಸೃಷ್ಟಿನೇ ಅನ್ನೋದೇ ಆದರೆ, ನೀವೆಲ್ಲ ದೇವರನ್ನು ನಂಬೋದೇ ಆದರೆ, ದೇವರು ಇದ್ದಾನೆ ಅಂತ ನೀವು ನಂಬ್ಕೊಂಡೇ ಇದ್ದರೆ, ಆ ದೇವರ ಪ್ರತಿಯೊಂದು ಸೃಷ್ಟಿಗೂ ಬೆಲೆ ಕೊಡೋದು ನಿಮ್ಮ ಕರ್ತವ್ಯ. ಇಲ್ಲ ಅಂತಂದರೆ ದೇವರಿಗೆ ನೀವು ಡಿಸ್ರೆಸ್ಪೆಕ್ಟ್ ಮಾಡಿದಾಗೆ ಅಲ್ವಾ. ಸೊ ಆರ್ ಯು ರೆಡಿ ಟು ಡಿಸ್ರೆಸ್ಪೆಕ್ಟ್ ಗಾಡ್? ಸೊ ಫೈನಲಿ ಐ ವಾಂಟ್ ಟು ಸೇ ಅಬೌಟ್ ದಿಸ್. ಇದು ನಾನು ತುಂಬ ದಿನದಿಂದ ಇದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೆ. ಎಲ್ರಿಗೂ ಈ ಥರದ ಯೋಚನೆ ಬಂದಿರುತ್ತೆ. ಸೊ ಫೈನಲಿ ಹೇಳೋದಾದರೆ, ರೆಸ್ಪೆಕ್ಟ್ ಈಸ್ ನಾಟ್ ಅರ್ನಡ್, ರೆಸ್ಪೆಕ್ಟ್ ಈಸ್ ನಾಟ್ ಡಿಮ್ಯಾಂಡೆಡ್, ರೆಸ್ಪೆಕ್ಟ್ ಈಸ್ ನಾಟ್ ಕಮ್ಯಾಂಡೆಡ್, ಆ್ಯಂಡ್ ರೆಸ್ಪೆಕ್ಟ್ ಈಸ್ ನಾಟ್ ಈವನ್ ಟೇಕನ್. ರೆಸ್ಪೆಕ್ಟ್ ಈಸ್ ಗಿವನ್. ಅಂದರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಗೌರವ ಕೊಡಲೇಬೇಕು, ರೆಸ್ಪೆಕ್ಟ್ ಕೊಡಲೇಬೇಕು. ಪ್ರತಿದಿನ ಯಾವುದೇ ಮೂಮೆಂಟಲ್ಲಾಗಿರಲಿ, ಒಬ್ಬ ವ್ಯಕ್ತಿ ಅವನ ಜೊತೆಗೆ ಇದ್ದಾನೆ ಅಂತಂದರೆ, ಅವನ ಎದುರುಗಡೆ ನಿಂತಿದ್ದಾನೆ ಅಂತಂದರೆ, ಅವನ ಜೊತೆ ಮಾತಾಡ್ತಿದ್ದೀವಿ ಅಂತಂದರೆ, ದೆನ್ ವಿ ಹ್ಯಾವ್ ಟು ರೆಸ್ಪೆಕ್ಟ್ ದೆಮ್. ಸೊ ವಿ ಕ್ಯಾನ್ ಸೇ ದಿಸ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈ ಥರ ಎಲ್ಲ ಮಾಡೋದಕ್ಕಾಗಲ್ಲ, ಸಿಕ್ಕ ಅವ್ರಿಗೆಲ್ಲ ರೆಸ್ಪೆಕ್ಟ್ ಕೊಡೋಕ್ಕಾಗಲ್ಲ, ರೆಸ್ಪೆಕ್ಟ್ ಕೊಡ್ಕೊತಾನೆ ಕೂತ್ಕೊಳ್ಳೋಕ್ಕಾಗುತ್ತೆ ಅಂತಂದರೆ ದಟ್ ಈಸ್ ಆಲ್ಸೋ ಫೈನ್. ಸಿ ಐದರ್ ಯು ಡೋಂಟ್ ರೆಸ್ಪೆಕ್ಟ್ ಎನಿ ಒನ್ ಅಟ್ ಆಲ್. ಯಾರಿಗೂ ರೆಸ್ಪೆಕ್ಟ್ ಕೊಡಬೇಡಿ. ಹೂ ಎವರ್ ಇಸ್, ಪ್ರೈಮ್ ಮಿನಿಸ್ಟರ್ ಆಗಿರಲಿ, ಒಬ್ಬ ಬೆಗ್ಗರ್ ಆಗಿರಲಿ, ಪ್ರಿನ್ಸಿಪಾಲ್ ಆಗಿರಲಿ, ಒಬ್ಬ ಪಿವೋನ್ ಆಗಿರಲಿ, ಓಕೆ. ಕೊಟ್ಟರೆ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡಬೇಕು. ಅದರ್ವೈಸ್ ಡೋಂಟ್ ರೆಸ್ಪೆಕ್ಟ್ ಎನಿ ಒನ್ ಅಟ್ ಆಲ್. ವಿ ಆರ್ ಆಲ್ ಜಸ್ಟ್ ಸಮ್ ಲಿವಿಂಗ್ ಬೀಯಿಂಗ್ಸ್. ದಿಸ್ ಈಸ್ ಜಸ್ಟ್ ಮೈ ಟೇಕ್ ಆನ್ ರೆಸ್ಪೆಕ್ಟ್ ಥಿಂಗ್. ಓಕೆ, ದಿಸ್ ಈಸ್ ಮೈ ಜಸ್ಟ್ ಪರ್ಸ್ಪೆಕ್ಟಿವ್ ಆ್ಯಂಡ್ ಒಪಿನಿಯನ್ ಆನ್ ರೆಸ್ಪೆಕ್ಟ್. ಬಿಕಾಸ್ ಸೋ ಮೆನಿ ಟೈಮ್ಸ್ ನಾವೆಲ್ಲ ಕಡೆ ಕೇಳಿರ್ತೀವಿ, ನನಗೆ ರೆಸ್ಪೆಕ್ಟ್ ಸಿಗಲಿಲ್ಲ, ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್. ಆ್ಯಂಡ್ ಎಲ್ಲ ತುಂಬ ತಲೆ ಕೆಡಿಸ್ಕೊಂಡಿರ್ತಾರೆ. ಹೌ ಟು ಕಮ್ಯಾಂಡ್ ದ ರೆಸ್ಪೆಕ್ಟ್, ಡಿಮ್ಯಾಂಡ್ ದ ರೆಸ್ಪೆಕ್ಟ್, ಹೌ ಟು ಅರ್ನ್ ದ ರೆಸ್ಪೆಕ್ಟ್ ಅಂತ ಎಲ್ಲ. ಸೊ ಇಟ್ ಈಸ್ ಜಸ್ಟ್ ಮೈ ಟೇಕ್ ಆನ್ ದಿಸ್ ದ ಓಲ್ಡ್ ರೆಸ್ಪೆಕ್ಟ್ ಥಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಫ್ ಯು ಹ್ಯಾವ್ ಲೈಕ್ಡ್ ದಿಸ್ ಪರ್ಸ್ಪೆಕ್ಟಿವ್ ಆ್ಯಂಡ್ ಈ ವಿಷಯ ಡಿಸ್ಕಸ್ ಆಗಬೇಕು ಅಂತ ನಿಮಗೆ ಅನಿಸಿದರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಯು ಕ್ಯಾನ್ ಶೇರ್ ಯುವರ್ ಒಪಿನಿಯನ್ಸ್ ಇನ್ ದ ಕಮೆಂಟ್ಸ್. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್, ಆ್ಯಂಡ್ ಐ ವಿಲ್ ಬಿ ಮೇಕಿಂಗ್ more such videos. Thank you so much for watching.